ವಿಶ್ವದ ಎಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಂ ಚಾನೆಲ್ಗೆ ಸುಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರ ಬಣದ ಮೈಸೂರು ನಗರದ ಅಧ್ಯಕ್ಷರಾದ ಲೋಕೇಶ್ ಅವರು. ಲೋಕೇಶ್ ಅವರೇ ನಮಸ್ಕಾರ. ನಮ್ಮ ಅಮೋಘಂ ಚಾನೆಲ್ಗೆ ನಿಮ್ಗೆ ಸ್ವಾಗತ. ಧನ್ಯವಾದಗಳು. ಮೊದಲಿಗೆ ನಿಮ್ ಬಗ್ಗೆ ಹೇಳಿ ಸರ್. ಲೋಕೇಶ್ ಅವರು ಯಾರು, ಹೇಗೆ ರಕ್ಷಣಾ ವೇದಿಕೆಗೆ ಬಂದ್ರಿ ಎಲ್ಲ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ. ಈ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬರೋದಕ್ಕೆ ಮೊದಲನೇ ಕಾರಣ ಅಂತಂದ್ರೆ ನನ್ನ ಸ್ನೇಹಿತರು ಪ್ರವೀಣ್ ಅಂತ ಇದ್ದಾರೆ. ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಈಗ ಇಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದೊಂದು ಟೈಮ್ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಂಜನಗೂಡಲ್ಲಿ ಒಂದು ದೊಡ್ಡ ದೊಡ್ಡ ಪೋಸ್ಟ್ಗಳು ನಮ್ಮ ಜಿಲ್ಲಾಧ್ಯಕ್ಷರದು ನೋಡ್ತಾ ಇದೆ. ಏನಿದು ಪ್ರವೀಣ್ ಅವರು ಇವತ್ತು ಇಷ್ಟು ದೊಡ್ಡ ದೊಡ್ಡ ಬೋರ್ಡಲ್ಲಿ ಕಾಣ್ತಾ ಇದ್ರಲ್ಲ, ಏನಾಗಿದ್ದಾರೆ, ಏನ್ ಕತೆ ಅಂತ ನಾನು ಕೂಡ ನೋಡ್ತಾ ಬರ್ತಾ ಇದ್ದೆ. ಅವಾಗ ಕಾರ್ಯಕ್ರಮಗಳ ಇದ್ದ ಟೈಮಲ್ಲಿ ಒಂದ್ಸತಿ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿದೆ. ಇದೇನ್ ಪ್ರವೀಣ್ ಏನು ಅಂತ. ನಂಗಾಗ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಎಷ್ಟು ವರ್ಷದಿಂದ ಸರ್ ಇದು? ಇದೊಂದು 2012ರಲ್ಲಿ ಮೇಡಮ್, 2012 ಕತೆ ಹೇಳ್ತಾ ಇರೋದು. ಆ ಟೈಮಲ್ಲಿ ಕೇಳ್ದೆ, ಏನ್ ಪ್ರವೀಣ್ ಅವ್ರ ಇದು ಏನ್ ಇದು ಅಂತ. ಸೊ ಹೇಳಿದ್ರು, ಅಣ್ಣ ಹಿಂಗೆ ನಮ್ದೊಂದು ಕನ್ನಡದ ಹೋರಾಟದ ಬಗ್ಗೆ, ಕನ್ನಡದಕ್ಕೆ ಯಾವತ್ತು ಈ ಭಾಷೆಗೆ ಚ್ಯುತಿ ಬಂದಾಗ ನಾವು ನಿಂತ್ಕೊಂಡು ಅದನ್ನ ರಕ್ಷಣೆ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಅದು ಮೊದಲನೇದಾಗಿ ಬಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಕನ್ನಡ ದೀಕ್ಷೆಯನ್ನ ತಗೊಂಡು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಾವಿರಾರು ಜನ, ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣ, ತಾವು ಏನಾದ್ರು ತಮ್ಗೆ ಏನಾದ್ರು ಇಚ್ಛೆ ಇದ್ರೆ ಬಂದು ತಾವು ಕೂಡ ಕೆಲಸ ಮಾಡಿ ಅಂತಾನು ಕೂಡ ಅವರು ಹೇಳಿದ್ರು. ನಾನು ಒಂದು ವಾರ ನೋಡಿ ಆಯ್ತು, ನಾನು ಕೂಡ ಸೇರ್ಪಡೆ ಆಗ್ತೀನಿ ಅಂತ ಹೇಳಿ ನಾನು 2013 ಏಪ್ರಿಲ್ ಅಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಬಂದೆ ಮೇಡಮ್. ನಾನು ಇಲ್ಲಿ ಕಾರ್ಯದರ್ಶಿಯಾಗಿ ಬಂದು ಒಂದು 4 ವರ್ಷ 5 ವರ್ಷ ಏನು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಕನ್ನಡ ಭಾಷೆನ ಯಾವ ತರ ಉಳಿಸ್ಬೇಕು ಅಂತ ನಮ್ಮ ನಾರಾಯಣಗೌಡರವರು ತುಂಬವಾಗಿ ನಮ್ಗೆ ಹೇಳಿದ್ರು. ಯಾವ ತರ ಮಾಡ್ಬೇಕು, ಯಾವ ತರ ಕೆಲಸ ಮಾಡ್ಬೇಕು ಅನ್ನೋದನ್ನ, ಹೋರಾಟದ ಬದುಕನ್ನ ನಮ್ಮ ಟಿ.ಎ. ನಾರಾಯಣಗೌಡರವರು ತುಂಬಾ ಚೆನ್ನಾಗಿ ನಮ್ ಜೊತೆ ಮಾತಾಡಿ ಅದನ್ನ ನಮ್ಗೆ ತಲೆಗೆ ತುಂಬಿ, ಕನ್ನಡ ಅಂದ್ರೆ ಏನು, ಕನ್ನಡ ಭಾಷೆಗೆ ಎಷ್ಟು ಬೆಲೆ ಕೊಡಬೇಕು, ಕನ್ನಡ ಜನಗಳನ್ನ ಎಷ್ಟು ಪ್ರೀತಿಸ್ಬೇಕು ಅಂತ ಇವತ್ತು ಅವರಿಂದ ಕಲ್ತಿರೋತಕ್ಕಂಥದ್ದು. ಇವತ್ತು ಹಾಗೇನೆ ಆ ಕೆಲಸಗಳನ್ನ ಮಾಡಿ, ಹೋರಾಟಗಳನ್ನ ಮಾಡಿ 2013 ಸೇರಿದಾಗ್ಲೇನೆ ಈ ಒಂದು ಯಾವ್ದ್ರದ್ದು ನೀರಿನ ವಿಚಾರವಾಗಿ ಧ್ವನಿ ಎತ್ತಿದ್ದು, ತಮಿಳುನಾಡಿಗೂ ಕರ್ನಾಟಕಕ್ಕೂ ಆಗಿರತಕ್ಕಂತ ಒಂದು ತೊಂದರೆಯಿಂದ. ಅವಾಗ 2013ರಲ್ಲಿ ಜೈಲ್ಗೆ ಹೋಗಿ ಕೇಸ್ಗಳನ್ನ ಹಾಕಿಸ್ಕೊಂಡು, ಅವಾಗ ಏನೋ ಒಂಥರ, ನಾನು ಹೋಗಿದ್ದೆ, ಹಾಗೆ ಏನೋ ಒಂಥರ ಹೆದರಿಕೆ, ಇದೇನಿದು ಕನ್ನಡ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಜೈಲ್ಗೆ ಹೋಗ್ಬಿಟ್ವಲ್ಲ ಅಂತ. ಅದನ್ನ ನೋಡ್ತಾ ಅನ್ನಿಸ್ತು, ನಾನ್ ಮಾಡಿರೋದು ಕರೆಕ್ಟ್ ಆಗಿದೆ. ಇವತ್ತು ಕನ್ನಡಿಗರಿಗೆ ನೀರ್ ಸಿಗ್ತಾ ಇದೆ, ಹೋರಾಟದಿಂದ ಇವತ್ತು ನೀರ್ ಸಿಗ್ತಾ ಇದೆ. ಸೊ ಏನು ತೊಂದ್ರೆ ಇಲ್ಲ, ನಾವು ಮಾಡ್ತಿರೋದು ಬಾರಿ ಒಳ್ಳೆ ಕೆಲಸ ಅಂತ ಅಲ್ಲಿಂದ ತುಂಬಾ ಹೆಚ್ಚು ಪ್ರಚೋದನಕಾರಿಯಾಗಿ ಎಷ್ಟೋ ಕೇಸ್ಗಳನ್ನ ಹಾಕಿಸ್ಕೊಂಡ್ವು, ತುಂಬಾ ಕೇಸ್ಗಳನ್ನ ಹಾಕಿಸ್ಕೊಂಡು ಹೋರಾಟದ ಹಾದಿಯಲ್ಲಿ ಯಾವುದೇ ರೀತಿಯಾದ ನಮ್ದು ಈ ಏನಂತಾರೆ, ಬೇರೆ ವಿಚಾರದಲ್ಲಿ ಆಗ್ಲಿ, ಈ ಕೆಟ್ಟ ವಿಚಾರದಲ್ಲಿ ಆಗ್ಲಿ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡು ನಾಡು ನುಡಿಗೋಸ್ಕರ ಕನ್ನಡ ಜಲಕ್ಕೋಸ್ಕರ ನಾವು ಹೋರಾಡಿ ಇವತ್ತು ಒಂದು ಏನಂತಾರೆ, ಒಂದು ಪ್ರಮೋಷನ್ ಅನ್ನ ನಮ್ಮ ಟಿ.ಎ. ನಾರಾಯಣಗೌಡರು ನಗರ ಅಧ್ಯಕ್ಷರಾಗಿ ನನ್ನನ್ನ ಆಯ್ಕೆ ಮಾಡಿದ್ರು. ಅಲ್ಲಿಂದ ನಮ್ಮ ಹೋರಾಟದ ಬದುಕು ದಿನ ಸಾಕ್ತಾ ಹೋಗ್ತಾ ಇರ್ತದೆ. ಸರ್, ಮೊದಲಿಗೆ ನಿಮ್ಮ ಪರಿಚಯ, ನಿಮ್ಮ ಕುಟುಂಬದ ಪರಿಚಯ ಹೇಳಿ ಸರ್. ನಾನೊಬ್ಬ ಮೇಡಮ್ ವ್ಯಾಪಾರಸ್ಥ ಅಂತಂದ್ರೆ ವೈವಾರಿಕವಾಗಿ ನಾನು ಈ ಏನ್ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇದ್ದೆ. ನಾನು ಮೊದಲನೇದಾಗಿ ನನ್ನ ತಂದೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಮೈಸೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಈಗ ಒಂದು 15 ವರ್ಷ ಆಯ್ತು ಅವ್ರು ರಿಟೈರ್ಡ್ ಆಗಿ. ಆ ಒಂದು ಪೊಲೀಸ್ ವ್ಯವಸ್ಥೆಯಲ್ಲೇ ನಾನು ಬೆಳೆದಿರುವಂತದ್ದು.
ಅಪ್ಪನ್ನ ನೋಡ್ತಾ ಅವಾಗೊಂದು ಸ್ಥಿತಿಗತಿಗಳು ಬೇರೆ ಇತ್ತು. ಶಿಸ್ತುಬದ್ಧವಾಗಿತ್ತು ಜೀವನ. ಇವಾಗೊಂದು ಸ್ಥಿತಿಗತಿಗಳು ತುಂಬಾ ಇದೆ. ನಾನು ಕೂಡ ಒಂದು 20 ವರ್ಷ ಬೇರೆಯವ್ರ ಹತ್ರ ನಾನು ಕೆಲಸ ಮಾಡಿ ಎಲ್ಲ ತಿಳ್ಕೊಂಡು ಕೂಡ ಇವತ್ತು ಒಂದು ದೊಡ್ಡ ಕಂಪನಿನ ಓಪನ್ ಮಾಡಿದೀನಿ. ಅದ್ರ ಹೆಸರು ಚಾಮುಂಡೇಶ್ವರಿ ಏಜೆನ್ಸೀಸ್ ಅಂದ್ಬಿಟ್ಟು ನಡೀತಾ ಇದೆ. ಸತತವಾಗಿ ಒಂದು 70 ಜನ ಹುಡುಗರುಗಳು ಹುಡುಗಿಯರುಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಜನಕ್ಕೂ ಒಂದು ಮಾದರಿಯಾಗಿ ಅವ್ರಿಗೂ ಕೂಡ ಒಂದು ತಿಳುವಳಿಕೆನ ಹೇಳ್ತಾ ಇವತ್ತು ಇಲ್ಲಿವರೆಗೆ ಬರ್ತಾ ಇದೀವಿ. ಮತ್ತೆ ನಿಮ್ಮ ಅನ್ನದಾನ ನಾನು ತುಂಬಾ ಅದು ಒಂದು ಕಡೆ ಮೇಡಮ್, ಅದು ನಾವೇನೇ ಸಂಪಾದನೆ ಮಾಡಿದ್ರು ಒಂದು ಸಮಾಜಮುಖಿಯಾಗಿ ಒಂದು ಕಾಲ್ ಭಾಗ ನಮ್ಮ ಸಂಪಾದನೆ ತೆಗೆದಿಟ್ಟು ಅದಕ್ಕೊಂದು ಅನ್ನ ಚಿನ್ನ ಅನ್ಬಿಟ್ಟು 2019ರಲ್ಲಿ ನಾನು ಅದನ್ನ ಅಂದ್ರೆ ನೀವೇ ಅದಕ್ಕೆ ಅಂತಾನೆ ನೀವು ಮಾಡ್ತಾ ಇದ್ದೀರಾ. ಅನ್ನ ಚಿನ್ನ ಅನ್ಬಿಟ್ಟು ಶೀರ್ಷಿಕೆ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಅನ್ನ ಚಿನ್ನ ಎರಡೂ ಕೂಡ ಸೇರಿಸಿ 2019 ಏನು ಈ ಕೊರೋನಾ ಬಂದ ಅನ್ನ ಚಿನ್ನ ಅಂದ್ರೆ ಅದು ಒಂದು ಟ್ರಸ್ಟ್ ತರನ ಇಲ್ಲ ಅದೊಂದು ಇಲ್ಲ ಮೇಡಮ್ ಕಾರ್ಯಕ್ರಮ. ಅದೊಂದು ಕಾರ್ಯಕ್ರಮ. ನಮ್ ಕೈಲಾದ ಸಹಾಯನ ಹೊಟ್ಟೆ ಹಸಿದ ಜನಗಳಿಗೆ ಊಟ ತಲುಪಿಸುವಂತ ಮುಖೇನ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವಾರದಲ್ಲಿ 3 ರಿಂದ 4 ದಿನ ಅನ್ನ ಚಿನ್ನ ಹೆಸರಲ್ಲೇ ಕರವೇ ಒಂದು ಮಾರ್ಗದರ್ಶನದಲ್ಲಿ ಒಂದು ಹೋಮಿನಿನ ತೆಗೆದು ಕಷ್ಟಪಟ್ಟು ನಮ್ಮ ದುಡ್ಡಲ್ಲಿ ಒಂದು ಹೋಮಿನಿನ ತೆಗೆದು ಅದಕ್ಕೆ ಅನ್ನ ಚಿನ್ನ ಅಂತ ಒಂದು ಹೆಸರನ್ನ ಕೊಟ್ಟು ಫಸ್ಟ್ ಶುರುವಾಗಿದ್ದ ಏನು ಈ ಕೊರೋನಾ ಬಂತಲ್ಲ 2020-21ರಲ್ಲಿ ಅವಾಗಿಂತೂ ತುಂಬಾ ಅನ್ನ ಚಿನ್ನ ತುಂಬಾ ಬಳಸಿ ಒಂದು ಅಂದ್ರೆ ಯಾರಿಗೆ ಊಟ ಸಿಕ್ಕಿರಲ್ಲ ನೀವು ಊಟ ತಗೊಂಡೋಗ್ ಕೊಡ್ತೀರಾ ಸರ್? ಊಟ ತಗೊಂಡು ಹೋಗ್ಬಿಟ್ಟು ಈಗ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ತುಂಬಾ ಜನ ಮಲಗಿರ್ತಾರೆ. ರಾತ್ರಿ 10 ಗಂಟೆ 11 ಗಂಟೆಗೆ ತುಂಬಾ ಊಟ ಇಲ್ದೆ ಮಲಗಿರ್ತಾರೆ. ಎಲ್ಲೆಲ್ಲಿಂದನೋ ಬಂದು ಪಾಪ ಅಲ್ಲಿ ಬಿದ್ದಿರ್ತಾರೆ. ಇಲ್ಲಿ ಕಾಸು ಇಲ್ದೇನೋ ಇಲ್ಲ ಏನೋ ಗೊತ್ತಿಲ್ದೇನೋ ಅಂತವ್ರಿಗೆ ಊಟ ತಲುಪುತ್ತೆ. ಈ ಕ್ಯಾರ್ ಹಾಸ್ಪಿಟಲ್ ಅಲ್ಲಿ ತುಂಬಾ ಈ ಮಧ್ಯಾಹ್ನ ಟೈಮ್ ತುಂಬಾ ಬಡ ರೋಗಿಗಳಿರ್ತಾರಲ್ಲ ಮೇಡಮ್, ಆ ಬಡ ರೋಗಿಗಳ ಸಂಬಂಧಿಕರುಗಳು ಏನ್ ಮಾಡ್ತಾ ಇರ್ತಾರೆ, ಅಲ್ಲಿ ಹಾಲಿತಾ ಇರ್ತಾರೆ. ಅವ್ರಿಗಂತೂ ಅನ್ನ ಕೊಟ್ರೆ ಅವ್ರು ಖುಷಿಯಾಗಿ ಬಂದು ಅದು ಅನ್ನ ಚಿನ್ನನೇ ಆಗ್ಬಿಡುತ್ತೆ. ಖುಷಿಯಾಗಿ ಬಂದು ಅವರು ಊಟನ ಮಾಡಿ ಸಂತೋಷ ಪಡ್ತಾರೆ ಮೇಡಮ್. ಇದು ಮೇಡಮ್ ನಮ್ಮ ಕರ್ತವ್ಯನ ಸಮಾಜಮುಖಿನ ಇವಾಗ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಇದನ್ನ. ಮತ್ತೆ ರಕ್ತದಾನದ್ದು ಸರ್? ರಕ್ತದಾನದ್ದು ಇದೆ ಮೇಡಮ್. ಅದು ಒಂದು ಗ್ರೂಪ್ ಮಾಡ್ಕೊಂಡು ಯಾರ್ಯಾರಿಗೆ ರಕ್ತ ಇಲ್ಲ ಒಂದು ಗ್ರೂಪ್ ಮಾಡಿದೀವಿ. ಆ ಗ್ರೂಪ್ ಅಲ್ಲಿ ಯಾರ್ಯಾರಿಗೆ ರಕ್ತ ಇಲ್ಲ ಅವ್ರ ಗ್ರೂಪ್ ಹಾಕ್ತಾರೆ. ಸಡನ್ ಆಗಿ ನಮ್ಮ ಮೇಡಮ್ ಇದಾರೆ, ಅವ್ರು ಇಮಿಡಿಯೇಟ್ಲಿ ಯಾರಿಗ್ ಬೇಕು ಅಂತ ಅವ್ರಿಗೆ ರಕ್ತನ ತಲುಪಿಸತಕ್ಕಂತ ಕೆಲ್ಸನ ಅವ್ರು ಮಾಡ್ತಾರೆ ಮೇಡಮ್. ಅವ್ರು ಒಳ್ಳೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿದ್ದೀರಾ. ಹೌದು, ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ. ಹೌದು ಮೇಡಮ್. ನಮ್ದು ಒಂದು ಟೀಮ್ ಇದೆ. ಒಂದು 5 ಜನ ತುಂಬಾ ಮುಖ್ಯಸ್ಥರುಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಪ್ರವೀಣ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಬೇಕು. ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರು ನನ್ನ ಜೊತೆ ತುಂಬಾ ಸಹಾಯ ಮಾಡ್ತಾ ಇದಾರೆ. ಅಂತ ಸ್ನೇಹಿತರುಗಳನ್ನ ನಾನು ಯಾವತ್ತೂ ನೋಡಿಲ್ಲ. ಆ ವ್ಯವಸ್ಥೆಯಲ್ಲಿ ನನ್ನ ಸ್ನೇಹಿತರುಗಳು ಅದ್ರಲ್ಲಿ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ. ಹಾಗೂ ಸುನಂದ್ ಪ್ರಸಾದ್ ಅಂದ್ಬಿಟ್ಟು ಕೂಡ ಅವರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು. ಹಾಗೆ ಮಧುವೇಶ್ ಅಂದ್ಬಿಟ್ಟು ಅವರು ಕೂಡ ರಕ್ಷಣಾ ವೇದಿಕೆ ಮುಖಂಡರು. ಹಾಗೂ ಲಾಲುಬಾಯಿ ಅಂದ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಜಾತಿ ಧರ್ಮಗಳನ್ನ ನಾವು ಯಾವತ್ತೂ ನೋಡಿಲ್ಲ, ನೋಡೋದು ಇಲ್ಲ. ರಕ್ಷಣಾ ವೇದಿಕೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಜಾತಿನೂ ಇಲ್ಲ, ಮತನೂ ಇಲ್ಲ ಇಲ್ಲಿ. ಹಾಗಾಗಿ ಎಲ್ಲ ಮೈಸೂರಿನಲ್ಲಿ ಇರತಕ್ಕಂತ ಎಲ್ಲಾ ಜಾತಿ ಧರ್ಮದವರು ಸೇರಿ ಈ ಅನ್ನ ಚಿನ್ನ ಎಂಬ ಒಂದು ಶೀರ್ಷಿಕೆನ ಇಟ್ಟು, ಅನ್ನ ಚಿನ್ನ ಅಂತಂದ್ರೆ ಅನ್ನ ಕೊಟ್ರೆ ಮನುಷ್ಯನ ಚಿನ್ನನೇ ಅದು. ಆ ಒಂದು ವ್ಯವಸ್ಥೆಯಲ್ಲಿ ಹೊಟ್ಟೆ ತುಂಬಿಸತಕ್ಕಂತ ಕೆಲ್ಸಗಳನ್ನ ನಾವೆಲ್ಲರೂ ಸೇರ್ಕೊಂಡು ಮಾತಾಡ್ತಾ ಇದೀವಿ. ಲೋಕೇಶ್ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಜಾಫರ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಇಲ್ಲಿ ಸೇರ್ಕೊಂಡು ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಮೇಡಮ್ ನಾವಿಲ್ಲಿ. ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಅಂದ್ರೆ ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ, ತಂದೆ ತಾಯಿ ಮತ್ತೆ ಮದುವೆ ಆಗಿದೆ ಸರ್ ನಿಮ್ಗೆ? ಮದುವೆ ಆಗಿದೆ ಮೇಡಮ್, ಮದುವೆ ಆಗಿದೆ. 2 ಹೆಣ್ಮಕ್ಳಿದಾರೆ ನನಗೆ. ಒಬ್ರು ಸಿಂಚನ ಲೋಕೇಶ್ ಅಂತ, ಇನ್ನೊಬ್ರು ಸಭ್ಯತಾ ಲೋಕೇಶ್ ಅಂದ್ಬಿಟ್ಟಿದ್ದಾರೆ. ಸಿಂಚನ ಒಂದು ಇಂಜಿನಿಯರ್ ಮುಗಿಸಿದಾಳೆ, ಇಂಜಿನಿಯರ್ ಓದ್ತಾ ಇದ್ದಾಳೆ. ಈಗ ಸಭ್ಯತಾ ಲೋಕೇಶ್ ಅವಳು 2nd PUC ಮುಗಿಸಿ ಈಗ ಲಾಗ್ ಅಪ್ಲಿಕೇಶನ್ ಹಾಕ್ಸಿದ್ದೀನಿ ಮೇಡಮ್. ಮುಂದೆ ಭಗವಂತ ಇದ್ದಾನೆ, ಎಲ್ಲ ಏನ್ ಮಾಡ್ಬೇಕು ಅವ್ನ್ ಮಾಡ್ತಾನೆ. ಈಗ ರಕ್ಷಣಾ ವೇದಿಕೆಗೆ ನೀವು ಬಂದ ಮೇಲೆ ನಿಮಗೆ ನನ್ನ ಒಂದು ದಾರಿ, ನೀವು ಆಯ್ಕೆ ಮಾಡ್ಕೊಂಡಿರೋ ದಾರಿ
ನಿಮ್ಗೆ ತೃಪ್ತಿಕರವಾಗಿದೆಯಾ ಸರ್? ನಿಮ್ ಸಮಾಧಾನವಾಗಿದೆಯಾ ಮನಸ್ಸಿಗೆ? ತುಂಬಾ ತೃಪ್ತಿಕರವಾಗಿದೆ. ನಾನು ಹುಟ್ಟಿದಕ್ಕೂ ಸಾರ್ಥಕ ಆಗ್ತದೆ. ಕನ್ನಡಮ್ಮನ ಸೇವೆ ನಾವು ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿರತಕ್ಕಂತ ಜನಗಳ ಸೇವೆಗಳನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ನನಗೆ ₹1 ತಗೋ ಲೋಕೇಶ್ ನೀನು ಮಾಡುವಂತ ಯಾರು ಕೊಡ್ತಿಲ್ಲ. ಇಲ್ಲಿ ನಾವೇನ್ ಸಂಪಾದನೆ ಮಾಡ್ತೀವಿ ಅದ್ರಲ್ಲೇನೆ ಹೋಗ್ತಾ ಇದೆ ಹೊರತು ನಾವು ಇಲ್ಲಿ ಏನೋ ಒಂದು ಅನ್ನ ಚಿನ್ನ ಕಾರ್ಯಕ್ರಮನ ಮಾಡ್ತಾ ಇದೀವಿ, ದಯವಿಟ್ಟು ನಮ್ಗೆ 4 ಕಾಸು ಕೊಡಿ, ನನ್ಗೊಂದು ಅದನ್ ಕೊಡಿ ಇದನ್ ಕೊಡಿ ಅಂತ ಯಾರನ್ನೂ ಇದುವರೆಗೂ ಕೂಡ ನಾವು ಕೇಳ್ತಾ ಇಲ್ಲ. ನಾವು ಏನು ಸ್ನೇಹಿತರುಗಳು ಒಂದು 4 ಜನ ಇದೀವಿ. ಆ ಒಂದು 4-5 ಜನನೇ ತುಂಬಾ ಇದಕ್ಕೆ ಎಲ್ಲಾ ರೀತಿಲೂ ದುಡ್ಡುಗಳನ್ನ ಹಾಕೊಂಡು ನಮ್ಮ ಸ್ವಂತ ಖರ್ಚಲ್ಲಿ ನಾವು ಈ ಅನ್ನ ಚಿನ್ನ ಆಗಿರ್ಬೋದು, ರಕ್ತ ನಿಧಿ ಆಗಿರ್ಬೋದು, ಈ ಎಷ್ಟೊಂದ್ ಜನ ಇಲ್ಲಿ ಆಫೀಸಲ್ಲಿ ಕೂತಾಗ ಈ ಸ್ಕೂಲ್ ಶುರುವಾದ ಸಂದರ್ಭದಲ್ಲಿ ಏನಾಗ್ತದೆ, ಫೀಸ್ ಕೊಟ್ಟೋದಕ್ಕೆ ಪಾಪ ಒಂದಷ್ಟು ಜನ ಪೇರೆಂಟ್ಸ್ ಗಳು ಅವ್ರ ತಂದೆ ತಾಯಿಗಳು ಬಂದು ನಿಂತ್ಕೊಳ್ತಾರೆ, ಹಣ ಒಂದು ಸಹಾಯ ಮಾಡಿ ಅಂತ. ಅದನ್ನು ಕೂಡ ಅಷ್ಟೇ, ನಾವು ಇನ್ನೊಬ್ರಿಂದ ತಗೊಂಡ್ ಬಂದು ಈಸ್ಕೊಂಡು ತಗೊಳ್ಳಿ ಅಂತ ಕೂಡ ಮನುಷ್ಯರಂತೂ ನಾವಲ್ಲ. ನಾವು ದುಡ್ದಿದ್ದು ಏನು ಹೇಳ್ತಿಲ್ಲ, ದೇವ್ರ ಕಾರ್ಯ ಅಂತಾರಲ್ಲ, ಆ ಉಂಡಿಗೆ ಹಾಕೋದ್ ಬದಲು ಈ ಕಷ್ಟದ ಜನಗಳಿಗೆ ನಾವು ಹಾಕಿ ಕೊಟ್ಟು ಅವ್ರಿಗೆ ಸಂತೃಪ್ತಿ ಮಾಡುವಂತ ಕೆಲಸನ ನಾವು ಮೇಡಮ್ ಇಲ್ಲಿ ಮಾಡ್ತಾ ಇದೀವಿ ಮೇಡಮ್. ಮತ್ತೆ ನೀವು ಈಗ ರಾಜಕೀಯದ ಮೆಟ್ಲಲ್ಲಿ ಇದೀರಾ, ಮುಂದಿನ ನಿಮ್ಮ ಗುರಿ ಏನು? ಮುಂದೆ ಏನು ನಿಮ್ಮ ಆಸೆ? ರಾಜಕೀಯ ಅಂತ ಬಂತು ಅಂತಂದ್ರೆ ನಾನು ಕೂಡ ಒಂದು 2 ಸಲ MLA ಗೆ ಕೂಡ ನಿಂತಿದ್ದೆ, MP ಗೂ ಕೂಡ ನಿಂತಿದ್ದೆ. ಇದು ಏನು ಅಂತಂದ್ರೆ ದುರಾಸೆ ಅಲ್ಲ, ಏನೋ ಗೆದ್ದು ಬಿಡ್ತೀನಿ ಏನೋ ಮಾಡ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರ ಅಲ್ಲ. ಅಧಿಕಾರ ಇದ್ರೆ ಏನ್ ಮಾಡ್ಬೋದು ಅಂತ ನಾನ್ ಹೇಳೋದಲ್ಲ, ಸಮಾಜಕ್ಕೆ ಗೊತ್ತಿದೆ ಅಧಿಕಾರ ಇದ್ರೆ ಏನ್ ಮಾಡ್ಬೋದು, ದುಡ್ಡಿದ್ರೆ ಏನ್ ಮಾಡ್ಬೋದು ಅಂತ. ಈಗ ನಾನ್ ಮಾಡತಕ್ಕಂತ ಒಂದು 4 ಕಾಸು ಬಂದಿದ್ರಲ್ಲಿ ಸೇವೆನ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೇ ರಾಜಕೀಯವಾಗಿ ಬಂತು ಅಂತಂದ್ರೆ ಒಂದಷ್ಟು ಅಧಿಕಾರ ಇರುತ್ತೆ. ಈಗ 4 ಜನಕ್ಕೆ ಮಾಡ್ತಾ ಇದ್ದೀನಿ, ಅಧಿಕಾರಕ್ಕೆ ಬಂದ್ರೆ ಒಂದು 400 ಜನಕ್ಕೆ ಮಾಡ್ತೀನಿ. ಖಂಡಿತ ಸರ್, ಅಷ್ಟೇ. ಈಗ ನನ್ನ ಕೈಲಿ ಬರೋದು 4 ಕಾಸು, ನಾನು ಇನ್ನೊಬ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 4 ಕಾಸು ನಾನು ಏನ್ ಮಾಡ್ತೀನಿ ಅದಕ್ಕೆ ಒಂದಷ್ಟು ಕಮಿಷನ್ ತಕ್ಕಂತೆ ಕೊಡ್ತಾರೆ. ಒಂದ್ 4 ಜನಕ್ಕೆ ನಾನು ಮಾಡ್ತಾ ಇದ್ದೀನಿ. ಅಧಿಕಾರಕ್ಕೆ ಏನಾರು ಬಂತು ಅಂತಂದ್ರೆ ನಾನು ಅದ್ರ ಮಾಡೋ ರೀತಿ ರೂಪ ರೇಷ್ಮೆಗಳು ಬೇರೆ ಇರುತ್ತೆ. ಇದನ್ನ ಸಮಾಜನ ನೋಡ್ಬೋದು, ನಾನೇನ್ ಹೇಳೋದ ಅವಶ್ಯಕತೆ ಇಲ್ಲ, ಸಮಾಜನೇ ನೋಡ್ಬೋದು ಮೇಡಮ್. ಲೋಕೇಶ್ ಏನ್ ಮಾಡ್ತಾ ಇದಾರೆ, ಲೋಕೇಶ್ ಹೇಗಿದ್ದಾನೆ, ಲೋಕೇಶ್ ಯಾವ ತರ ನಡ್ಕೊಳ್ತಾ ಇದ್ದಾನೆ ಅಂತಂದ್ರ ಈ ಮೈಸೂರಲ್ಲಿ ನಾನು ಪರಿಚಯ ಇರತಕ್ಕಂತ ಜನಗಳನ್ನ ಕೇಳಿದ್ರೆ ಸಾಕು. ನಮಸ್ತೆ, ನನ್ನ ಹೆಸರು ಚಿತ್ರಾ ಅಂತ ಹೇಳಿ. ನಾನು ಚಾಮುಂಡೇಶ್ವರಿ ಏಜೆನ್ಸಿ ಲೋಕೇಶ್ ಕುಮಾರ್ ಅವರ ಆಫೀಸಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಕಡೆಯಿಂದ ಜನಗಳಿಗೆ ಅನ್ನ ಚಿನ್ನ ಅನ್ನೋ ಒಂದು ಏನು ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಅವ್ರ ಕಡೆಯಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಅವರು ಹಸ್ದವ್ರಿಗೆ ಊಟ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬ ಕನಸಿಟ್ಟಿದ್ದಾರೆ. ಅದನ್ನು ಅವರು ಕಾರ್ಯರೂಪದಲ್ಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದನ್ನು ಸ್ಟಾರ್ಟ್ ಮಾಡಿ 6 ವರ್ಷ 5 ವರ್ಷ ಆಗಿದೆ. ಅವರು ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ತುಂಬ ಉಪಯೋಗ ಆಗ್ತಾ ಇದೆ. ನಂಜನಗೂಡಿನಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಅವರು ಹೋಗಿ ಹಸ್ತಿದವರಿಗೆ ಅಲ್ಲಿ ಬಂದಂಥ ಜನಗಳಿಗೆ ಊಟವನ್ನು ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರು ಒಂದು 100 kg ಆದರೂ ಅಡುಗೆ ಮಾಡಿಸಿ ತೊಗೊಂಡೋಗಿ ಅವರು ಊಟನ ಹಂಚ್ತಾ ಇರ್ತಾರೆ. ಅದು ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ನಾವು ಕೂಡ ಅವರಿಂದ ತುಂಬ ಕಲ್ತಿದ್ದೀವಿ. ಅವರು ನಮಗೆ ತುಂಬ ಇನ್ಸ್ಪಿರೇಷನು. ಕೆಲಸ ಅಂತ ಒಂದು ಮಾತ್ರ ನಾನು ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ, ಅವರ ಒಂದು ಸಾಮಾಜಿಕ ಕಳಕಳೆ ಇದೆಯಲ್ಲ ಅದು ಎಲ್ಲರಿಗೂ ಬರೋದಿಲ್ಲ ಸರ್. ಆ್ಯಂಡ್ ಅವರು ಈ 2 ಸಲ MLA ಎಲೆಕ್ಷನ್ಗೂ ಕೂಡ ಕಂಡಕ್ಟ್ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಇಂಥ ಒಬ್ಬ ವ್ಯಕ್ತಿಗೆ ಜನಗಳು ಸಹಾಯ ಮಾಡಬೇಕು. ಅವರು ಎಲೆಕ್ಷನ್ಗೆ ನಿಂತ್ಕೊಂಡಾಗ ದಯವಿಟ್ಟು ಗುರುತಿಸಿ ವೋಟ್ ಮಾಡಿ, ಪಕ್ಷ ನೋಡಿ ಯಾರು ವೋಟ್ ಮಾಡಬೇಡಿ, ಜನಗಳನ್ನ ನೋಡಿ ಅವ್ರು ಏನು ಸೇವೆ ಮಾಡ್ತಾರೆ ಅಂತ ಅವ್ರಿಗೆ ಗುರುತಿಸಿ ವೋಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿದ್ದೀನಿ ಸರ್ ನಿಮ್ಮ ಬಗ್ಗೆ ಹೇಳಿದ್ದೀವಿ ಸರ್. ಈಗ ನೀವು ರಾಜಕೀಯಕ್ಕೆ ಬರ್ತಾ ಇದ್ದೀರಾ, ಮುಖ್ಯವಾಗಿ ನನಗೆ ಒಂದು ಯಾವಾಗ್ಲೂ ಪ್ರಶ್ನೆ ಮನ್ಸಲ್ಲಿ ಏನ್ ಮೂಡುತ್ತೆ ಅಂದ್ರೆ, ರಾಜಕೀಯದಲ್ಲಿರೋರು ಮೊದಲು ಈಗ ನೀವೇ ಹೇಳ್ದಂಗೆ ಅವರು ಸಾಮಾನ್ಯ ಜನನೇ, ಕಾಮನ್ ಪೀಪಲ್ ಆಗಿದ್ದು ಆಮೇಲೆ ಅವ್ರ ಅಧಿಕಾರಕ್ಕೆ ಹೋಗ್ತಾರೆ ಅಲ್ವಾ? ಮೊದಲು ಅವರು ರಾಜಕೀಯಕ್ಕೆ ಬರೋ ಮೊದಲು ಬೇರೆ ಆಸೆಗಳಿರುತ್ತೆ, ಪದವಿ ಬಂದ ತಕ್ಷಣ ಬದಲಾಗ್ಬಿಡ್ತಾರೆ ಸರ್. ತುಂಬಾ ಜನರನ್ನ ನೋಡ್ತಾ ಇದೀವಿ. ಮೌಲ್ಯಾಧಾರಿತವಾಗಿ ಇರ್ಬೇಕು, ಆದ್ರೆ ಪಕ್ಷ ಬದಲಾಯಿಸ್ಬಿಡ್ತಾರೆ, ಅವ್ರ ಧ್ಯೇಯಗಳು ಬದಲಾಗುತ್ತೆ. ಅವ್ರಿಗೇನು ಒತ್ತಡ ಇರುತ್ತೋ ನಮಗ್ ಗೊತ್ತಿಲ್ಲ, ನಾವು ರಾಜಕೀಯದ ಒಳಗೆ ಇಳಿದಿಲ್ಲ ಸರ್. ನಾವು ಸುಮ್ನೆ ಹೊರಗಿಂದ ನೋಡ್ತಾ ಇದೀವಿ, ನೀವು ಸ್ವಲ್ಪ ಒಳಗೆ ಇಳಿತಾ ಇದ್ದೀರಾ. ಏನಕ್ಕೆ ಸರ್ ಇದೆಲ್ಲ ಆಗ್ತಾ ಇದೆ? ನಾನ್ ಸುಮ್ನೆ ನಮ್ಮ ವೀಕ್ಷಕರಿಗೂ ಇದ್ರ ಬಗ್ಗೆ ಗೊತ್ತಾಗ್ಲಿ, ನೀವು ನಮ್ಗಿಂತ ಸ್ವಲ್ಪ ತಿಳ್ಕೊಂಡಿದೀರಾ. ಯಾಕೆ ಸರ್ ಹೀಗಾಗುತ್ತೆ? ಮೊದ್ಲು ಜನರ ಬಗ್ಗೆ ಆಸೆ ಇರುತ್ತೆ, ನೀವು ಇದು ತುಂಬಾ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಎಲ್ಲ ಅನ್ಕೊಳ್ತಿದೀರಾ. ಯಾಕೆ ಪದವಿಗೆ ಬಂದ ತಕ್ಷಣ ಅವ್ರು ಬದಲಾಗ್ತಾ ಇದಾರೆ? ಮತ್ತೆ ನೋಡಿ, ಧರ್ಮ ಇಲ್ಲ, ಜಾತಿ ಇಲ್ಲ ಅಲ್ವಾ ಸರ್? ಎಲ್ಲ ಸುಳ್ಳು ಅಂತ ನೀವ್ ಹೇಳ್ತಿದೀರಾ. ಯಾಕೆ ಅಧಿಕಾರಕ್ಕೆ ಹೋದ ತಕ್ಷಣ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಪಕ್ಷಗಳು ಸೀಮಿತ ಆಗ್ತಾ ಇದೆ ಸರ್? ಈ ಪ್ರಶ್ನೆ ನನ್ನಲ್ಲ, ಎಲ್ಲರನ್ನೂ ಕಾಡ್ತಾ ಇದೆ.
ನನಗೆ ಅಮ್ಮ ಇನ್ನೊಂದೇನು ಅಂತಂದ್ರೆ ನೀವ್ ಹೇಳಿದ್ದು ಅದನ್ನು ನಿಮಗ್ ಸೇರುವಂತ ಪ್ರಶ್ನೆನೇ ನೀವು ನನಗೆ ಕೇಳ್ತಾ ಇದಾರೆ. ಹೌದು ಸರ್. ನಾನು ಇವಾಗ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನಿತರ ಯಾವುದೇ ಪಕ್ಷಗಳಾಗಿರ್ಬೋದು, ಒಬ್ರ ಮೇಲೆ ಒಬ್ರು ತಮ್ಮ ತಮ್ಮ ಪ್ರಚಾರಗಳಿಗೋಸ್ಕರ, ತಮ್ಮ ತೇವಲುಗಳಿಗೋಸ್ಕರ ಇನ್ನೊಬ್ರನ್ನ ಚಿಕ್ಕವ್ರು ಮಾಡಿ ಅವರು ದೊಡ್ಡವರಾಗೋ ಕೆಲಸ ನಾನ್ ಮಾಡಲ್ಲ. ಇಲ್ಲಿ ನಮ್ಮ ಅಮೋಘಂ ಚಾನೆಲ್ ಅಲ್ಲಿ ಹೇಳ್ತಾ ಇದ್ದೀರಾ ಸರ್, ನಿಮ್ ಮುಂದೆ ಮುಖ್ಯಮಂತ್ರಿ ಆಗ್ಲಿ ಪ್ರಧಾನಮಂತ್ರಿ ಆಗ್ಲಿ ಹೀಗೆ ನಡ್ಕೊಳ್ಳಿ ಸರ್. ನಾನು ತಿನ್ನೋದು ಇಷ್ಟೇ ಅನ್ನ ಸರ್. ನಾ ಹೇಳಿದೀನಿ ಈಗ ಅದನ್ನೇ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗ್ಲಿ ಆ ಭಗವಂತ ಇದ್ದಾನೆ. ನಾವು ತಿನ್ನೋದು ಒಂದ್ ತುತ್ತು ಅನ್ನ, ಆ ತುತ್ತನ್ನಕ್ಕೆ ವಂಶ ಲೆಕ್ಕಾಚಾರಕ್ಕೆ ತಗೊಂಡೋಗಿ ದುಡ್ಡನ್ನ ನಿಲ್ಸುವಂತ ಅವಶ್ಯಕತೆ ನನಗೂ ಇಲ್ಲ. ನನ್ನ 2 ಹೆಣ್ಮಕ್ಳಿಗೆ ನಾನು ಹೇಳೋದು ಇಷ್ಟನೇ, ನೀವೇನೇ ಮಾಡ್ತೀರಾ ಕಷ್ಟಪಟ್ಟು ಓದಿ, ಫಸ್ಟ್ ಓದಿ, ನೀವೇನು ಮಾಡ್ಬಿಡಿ ಫಸ್ಟ್ ಓದಿ. ಅದಾಗಿರೋದೇ ತಲೆನ ಎತ್ತಿ ನಿಲ್ಸುತ್ತೆ. ಇನ್ನೊಬ್ರ ಆಸೆ, ಇನ್ನೊಬ್ರ ಹಣದ ಆಸೆಗೆ ದಯವಿಟ್ಟು ಕೈ ಒಡ್ಬೇಡಿ. ನೀವೇ ದುಡಿರಿ, ನೀವೇ ಸಂಪಾದನೆ ಮಾಡಿ, 4 ಜನಕ್ಕೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಹೋಗಿ, ತುಂಬಾ ಜನ ಭಿಕ್ಷುಕರು ಇದಾರೆ, ನಾನ್ ದುಡ್ಡು ಕೊಡ್ತೀನಿ, 4 ಬಾತ್ ತಗೊಂಡು ಹೋಗಪ್ಪ, ಹೋಗಿ ಕೊಟ್ಬಿಟ್ಟು ಹೋಗು, ಹೊಟ್ಟೆ ತುಂಬಿಸು ಕೆಲಸ ಮಾಡುವ. ಅದನ್ನ ಬಿಟ್ಬಿಟ್ಟು ನೀವುಗಳು ಬೇರೆ ರೀತಿಯೆಲ್ಲ ನಿಂತ್ಕೊಂಡು ದೊಡ್ಡ ದೊಡ್ಡ ಮೊಬೈಲ್ಗಳು, ದೊಡ್ಡ ದೊಡ್ಡ ಲ್ಯಾಪ್ಟಾಪ್ಗಳನ್ನ ತಗೊಂಡು ನಾನು ಮಾಡ್ತೀನಿ ಅಂತ ಶೋಕಿಂಗ್ ಮಾಡ್ಕೊಂಡು ಆ ತರ ಕೆಲಸ ಬೇಡಿ. ಅದೇ ತರ ನಾನೂ ಅಷ್ಟೇ ಅಮ್ಮ. ಇವತ್ತೇನ್ ನಾನು ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ನಾಳೆ ಅದು ಇನ್ನೂ ಹೆಚ್ಚಾಗುತ್ತೆ ಹೊರತು ಯಾವುದೇ ರೀತಿಯಾದ ಕಮ್ಮಿ ಅಂತೂ ಆಗೋದಿಲ್ಲ. ಇದು ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಇದು ನಾನು ಪ್ರಾಮಾಣಿಕವಾಗಿ ನಾನು ಮಾತಾಡ್ತಿರುವಂತ ನಾನು ಮಾತಿದು. ನಾನು ಅಂದ್ರೆ ನೀವು ದುಡಿತೀರಾ, ದುಡಿದಿದ್ರಲ್ಲಿ ನಾನು ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಸೇವೆ ಸಲ್ಲಿಸ್ತೀನಿ. ಸತ್ಯಮ್ಮ. ಮತ್ತೆ ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡ್ತೀನಿ ಅಂತ. ನಮ್ ನಾರಾಯಣ್ ಗೌಡ್ರು ಅಣ್ಣನ ಜೊತೆ ನಾವ್ ಯಾವಾಗ್ಲೂ 24 ಗಂಟೆ ಟೈಮ್ಲು ಸೈನಿಕರ ತರ ನಾವು ಕನ್ನಡಾಂಬನ ಕಾಯುವಂತ ಕೆಲ್ಸನ ನಾರಾಯಣ್ ಗೌಡ್ರು ಹೇಳ್ಕೊಟ್ಟಿದ್ದಾರೆ. ಆ ಕೆಲ್ಸನ ನಾವು ಸತ್ಯವಾಗ್ಲೂ ಪ್ರಾಮಾಣಿಕವಾಗ್ಲೂ ನಾವು ಮಾಡ್ತೀವಮ್ಮ. ಈಗ ನೀವು ಮೈಸೂರು ಅಧ್ಯಕ್ಷರಾದ್ಮೇಲೆ ಸರ್ ಎಷ್ಟು ವರ್ಷದಿಂದ ಆಗಿದ್ದೀರಾ ನೀವು? ಅಧ್ಯಕ್ಷ ಎಷ್ಟು ದಿನ ಆಯ್ತು ಸರ್ ಮೈಸೂರು ಘಟಕಕ್ಕೆ? ಒಂದು 6 ವರ್ಷ 7 ವರ್ಷ ಆಗಿದೆ. 6 ವರ್ಷದಿಂದ ನೀವು ಅಧ್ಯಕ್ಷರಾಗಿದ್ದೀರಾ. ನೀವು ಅಧ್ಯಕ್ಷ ಆದ್ಮೇಲೆ ನಮ್ಮ ಮೈಸೂರಿನಲ್ಲಿ ನೀವು ಯಾವ್ಯಾವ ಇದರಲ್ಲಿ ಭಾಗವಹಿಸಿದ್ರಿ, ಏನು ಮಾಡಿದೀರಾ ನೀವು ನಾಡು ನುಡಿಗೋಸ್ಕರ ಸರ್? ನಾಡು ನುಡಿಗೋಸ್ಕರ ಕನ್ನಡದ ವಿಚಾರವಾಗಿ ಈಗ ಡಿಸೆಂಬರ್ 27ನೇ ತಾರೀಕು ಬ್ಯಾಂಗ್ಳೂರ್ ಒಂದು ದೊಡ್ಡದು ಒಂದು ಹೋರಾಟ ನಡೀತು. ಇದೇ ಕನ್ನಡ ಎಲ್ಲೂ ಇಲ್ಲ ನಾಮಫಲಕಗಳು ಅಂತ. ಅಲ್ಲೇನು ಕೆಲಸ ಮಾಡಿದ್ರು ಅಲ್ಲಿ ಮೈಸೂರಲ್ಲೂ ಕೂಡ ನಾವು ಅದನ್ನ ಮಾಡಿದ್ವು. ಆಯ್ತಾ? ಯಥೇಚ್ಛವಾಗಿ ಇಂಗ್ಲಿಷ್ ಅಲ್ಲಿ ಇರತಕ್ಕಂತ ನಾಮಫಲಕಗಳನ್ನ ಕನ್ನಡದಲ್ಲಿ ನಾವು ತಿರ್ಗಿಸುವಂತ ಕೆಲಸನ ನಾವು ಮಾಡಿದ್ವು. ಆಯ್ತಾ? ಅದು ಬಿಡ್ತು ಅಂತಂದ್ರೆ ಕನ್ನಡದಲ್ಲಿ ಯಾವುದೇ ರೀತಿಯಾದ ಇಲ್ಲಿ ಸಂಕಷ್ಟಗಳು ಬಂದಾಗ ಯಾವುದೇ ರೀತಿ ಆಗಿರ್ಬೋದು, ಬರೀ ಕನ್ನಡದಕ್ಕೆ ಅಂತಲ್ಲ, ಕನ್ನಡ ಜನರಿಗೂ ಸೇರಿ ಮಾತಾಡ್ತಾ ಇರುವಂತದ್ದು. ಇದು ಕರ್ನಾಟಕ ರಕ್ಷಣಾ ವೇದಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದಲ್ಲಿ ಭಾಷೆ ಜನ ಎಲ್ರಿಗೂ ಸೇರುತ್ತೆ. ಬರೀ ಕನ್ನಡದಕ್ಕೆ ಅಂತಾನೆ ಇಲ್ಲಿ ಏನಿಲ್ಲ. ಇಲ್ಲಿ ಯಾರೇ ಕನ್ನಡ ನಾಡಿಗೆ ಪೂರ್ತಿ ನೀವು ಕೊಡುವಂತ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದೀವಮ್ಮ. ಯಾವುದೇ ಒಂದು ನಮ್ಗೆ ಅನ್ಯಾಯ ಆಗಿದೆ ಅಂತ ಯಾರೇ ಬಂದು ಹೇಳಿದ್ರು ಶೋಷಿತರ ಪರವಾಗಿ ನೀವು ನಿಂತ್ಕೊಳ್ತೀವಮ್ಮ. ಸರ್, ನೀವು ಈ ಸಮಾಜ ಸೇವೆಯಲ್ಲಿ ತುಂಬಾ ಜನರನ್ನ ನಾವು ನೋಡಿದೀವಿ. ನೀವುನು ತೊಡಗಿಸ್ಕೊಂಡಿದ್ದೀರಾ, ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೀರಾ. ಈ ಒಂದು ಸಮಾಜ ಸೇವೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಕೊಂಡು ನನ್ನ ಕೈಲಾದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಬೇಕು ಅಂತ ನೀವು ತಗೊಂಡ್ರಲ್ಲ, ಈ ನಿರ್ಧಾರದ ಹಿಂದೆ ನಿಮ್ಗೆ ಯಾರು ಸ್ಫೂರ್ತಿ ಅಥವಾ ನಿಮ್ಗೆ ಯಾರು ಪ್ರೇರಣೆ ಆಗಿದ್ರು ಸರ್? ಇಲ್ಲಿ ಅಮ್ಮ ನನ್ಗೆ ಇಲ್ಲಿ ಸ್ಫೂರ್ತಿನೂ ಯಾರು ಇಲ್ಲ, ಪ್ರೇರೇಪಣೆ ಯಾರು ಇಲ್ಲ ನನಗೆ. ಇವ್ರನ್ನ ನೋಡಿ ನಾನು ಆ ಕೆಲಸ ಮಾಡಬೇಕು ಅನ್ಕೊಂಡ ಮನುಷ್ಯನು ನಾನಲ್ಲ. ನನ್ನ ಮನಸ್ಸಿಗೆ ಬಂದಿದ್ದನ್ನ, ಒಳ್ಳೇದನ್ನ ನಾನು ಅದನ್ನ ಮಾಡೇ ಮಾಡ್ತೀನಿ. ಅಲ್ಲೊಂದ್ 10 ಜನ ಹೊಟ್ಟೆ ಇಸ್ಕೊಂಡಿದ್ದಾರೆ, ಲೋಕೇಶ್ ಅಣ್ಣ ಇಲ್ಲೊಂದ ದಯವಿಟ್ಟು ಹೆಲ್ಪ್ ಮಾಡಿ ಅಂತಂದ್ರೆ ನಾನು ಆ ಜಾಗದಲ್ಲಿ ಇರ್ತೀನಿ. ನಂದು ಗ್ರೂಪ್ ಒಂದು 4-5 ಇದೆ ಅಮ್ಮ. ಆ ಗ್ರೂಪ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನಾನು ಹೇಳೋದು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ರಕ್ತ ಇವಾಗ ಒಂದು 400 ಜನ 500 ಜನ ಗ್ರೂಪ್ ಅಲ್ಲಿ ಇದಾರೆ. ಅಲ್ಲಾಗ್ತಾರೆ ಏನಂತ, ಅರ್ಜೆಂಟ್ ನನ್ನ ಫ್ಯಾಮಿಲಿಗೆ ಈ ತರ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ನನಗೆ ರಕ್ತ ಬೇಕು ಇಂತ ಗ್ರೂಪ್ ಮಾಡಿದ್ರೆ ಯಾರು ರಿಪ್ಲೈ ಮಾಡಲ್ಲ. ಎಲ್ಲ ಸೈಲೆಂಟ್ ಆಗಿರ್ತಾರೆ. ನಾನು 1 ಅವರ್ 2 ಅವರ್ 3 ಅವರ್ 4 ಅವರ್ ನೋಡಿ ನಾನೊಂದು ವಿಡಿಯೋ ಹಾಕ್ತೀನಿ. ಯಾಕೆ ಹಿಂಗ್ ಸೈಲೆಂಟ್ ಆಗಿದ್ದೀರಾ ಎಲ್ಲರೂ? ದಯವಿಟ್ಟು ನೀವು ಸೈಲೆಂಟ್ ಆಗಿರ್ಬೇಡಿ. ನಿಶಬ್ದವಾಗಿತ್ತು ಅಂತಂದ್ರೆ ತೊಂದರೆ ಆಗ್ತದೆ. ನಾಳೆ ನಮ್ಮನೆಯವ್ರಿಗೆ ಆ ಪರಿಸ್ಥಿತಿ ಬರ್ಬೋದು. ಆಕ್ದು ಮನುಷ್ಯ ಕಾಯ್ತಾ ಇರ್ತಾನೆ, ರಕ್ತ ಯಾರು ಕೊಡ್ತಾರ ಅಂತ ಕಾಯ್ತಾ ಇರ್ತಾರೆ. ಯಾರು ರಿಪ್ಲೈ ಮಾಡಲ್ಲ ಅಂತಂದ್ರೆ ಇದು ತಪ್ಪಲ್ವಾ ಅಂತಾನೆ ನಾನು ರಿಪ್ಲೈ ಮಾಡೋದು. ಇಮಿಡಿಯೇಟ್ಲಿ ನಾನು ನಮ್ಮ ಅದಕ್ಕೆ ಅಂತಾನೆ ಒಂದು 3 ಜನ ಹೆಣ್ಮಕ್ಳನ್ನ ಇಟ್ಟಿದ್ದೀನಿ. ಅವ್ರಿಗೆ ತಕ್ಷಣ ಫೋನ್ ಮಾಡಿ ಇಮಿಡಿಯೇಟ್ಲಿ ರಕ್ತನ ನೀವು ಅರೇಂಜ್ ಮಾಡ್ಕೊಡಿಪ್ಪ ಸ್ವಲ್ಪ ದಯವಿಟ್ಟು ಅಂತ ನಾನೇ ಮುಂದೆ ನಿಂತ್ಕೊಂಡು ಅರೇಂಜ್ ಮಾಡಿಸಿ, ಲಾಸ್ಟ್ಗೆ ನಾವೇನಾದ್ರೂ 4 ಗ್ರೂಪ್ ಅಲ್ಲಿ ರಕ್ತ ಅರೇಂಜ್ ಆಯ್ತು ಅಂದಾಗ
ತಮ್ಮ ಇಂಪ್ರೆಷನ್ ಸೂಪರ್, ನಾ ಎಕ್ಸಿಲೆಂಟ್ ಇದು ಬರ್ತದೆ. ಆದ್ರೆ ನಾನು ರಕ್ತನ ಕೊಡಿಸ್ಬೇಕು, ಒಂದು ಜೀವನ ಉಳಿಸ್ಬೇಕು, ಒಂದು ಆತ್ಮನ ಕಾಪಾಡ್ಬೇಕು ಅಂತ ಮನೋಭಾವನೆ ಯಾಕೆ ಜನಗಳಿಗೆ ಬರ್ತಿಲ್ಲ ಅಂತ ನಾನೇ ಕ್ವಶನ್ ಕೇಳ್ತೀನಿ. ಇನ್ನು ಅವ್ರ ಪ್ರೇರೇಪಣೆ ತಕೊಂಡು ನಾನೆಂತ ಮಾಡ್ಲಿ? ಹಾಗಾಗಿ ನನಗೆ ಯಾವುದೇ ರೀತಿಯಾದ ಯಾರ್ದು ಪ್ರೇರೇಪಣೆನೂ ಇಲ್ಲ. ನನಗೆ ಸ್ವಯಂ ಪ್ರೇರಣೆ ಸತ್ಯವಾಗ್ಲೂ ಇದು ನಮ್ಮ ಸ್ನೇಹಿತರು ಪ್ರವೀಣ್ ಅವ್ರಿಗೂ ಗೊತ್ತು, ನಮ್ಮ ಸುನಂತ್ ಪ್ರಸಾದ್ ಅಂತಿದ್ದಾರೆ ಅವ್ರಿಗೂ ಗೊತ್ತು, ಲೋಕೇಶ್ ಅಂತಿದ್ದಾರೆ ಅವ್ರಿಗೂ ಗೊತ್ತಿದೆ. ಲೋಕೇಶ್ ಏನು ಅಂತ ಇವತ್ತು ನಾನೊಂದು 4 ಕಾರ್ ನನ್ ಸ್ವಂತ ಕಾರ್, ಯಾರ ಅಪ್ಪನ ಮನೆದು ನಾನು ತಗೊಂಡ್ ಬಂದ್ಬಿಟ್ಟು ನಾನು ದುಡ್ಡು ಹಾಕ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಯಾಕೆ ಅಂತಂದ್ರೆ ನಾನು ಬೆಳೆದ್ ಬಂದಿದ್ದ ರೀತಿ, ನನ್ನ ಅಪ್ಪ ಪೊಲೀಸ್ ಆಗಿ ಆಯಪ್ಪ ಎಷ್ಟು ಕಷ್ಟಗಳನ್ನ ಅನುಭವಿಸಿದಾರೆ ಅಂತ ನನಗೆ ಗೊತ್ತು. ಅವಾಗ ಪೊಲೀಸು ಬೀಟಿಗೆ ಅಂತ ನೈಟ್ಗೆ ಹಾಕಿದಾಗ ಸೈಕಲ್ ಅಲ್ಲಿ ಹೋಗ್ತಾ ಇದ್ರು. ಆದ್ರೆ ಇವತ್ತು ಬೀಟಿಗೆ ಅಂತ 2 ಗಾಡಿಗಳು, ಕಾರುಗಳು, ಒಳ್ಳೊಳ್ಳೆ ಕಾರುಗಳನ್ನ ಕೊಟ್ಟು ಕಳಿಸ್ತಾರೆ. ಇವತ್ತು ನನ್ನ ತಂದೆ ಅದನ್ನ ಇವತ್ತು ಇದಾರೆ, ನನ್ನ ತಂದೆ ಇವತ್ತು ನನ್ನ ಜೊತೆನೆ ಇದಾರೆ. ಹೇಳ್ತಾರೆ ಅವತ್ತೊಂದು ಕಾಲ ಬೇರೆ ಇತ್ತು, ಇವತ್ತೊಂದು ಕಾಲ ಬೇರೆ ಇತ್ತು, ಇವತ್ತು ನೀನ್ ಹೆಂಗ್ ನಡಿಬೇಕು ದಯವಿಟ್ಟು ಅದೇ ತರ ನಡಿ ಅಂತಾನೆ ನನಗೆ ಹೇಳ್ಕೊಡೋದು. ನಮಸ್ತೆ, ನನ್ನ ಹೆಸರು ರಕ್ಷಿತಾ ಅಂತ. ಚಾಮುಂಡೇಶ್ವರಿ ಏಜೆನ್ಸಿಲಿ ಕೆಲಸ ಮಾಡ್ತಾಯಿದ್ದೀನಿ. 6 ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ. ಚಿತ್ರಾ ಮ್ಯಾಮು ಸರು ಇಬ್ಬರು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಹಾಗೆ ನನಗೆ ಕೆಲಸ ಯಾವ ಥರ ಮಾಡಬೇಕು, ಹೇಗೆ ಎಲ್ಲಿ ಯಾವ ಥರ ಇರಬೇಕು ಅನ್ನೋದು ಕೂಡ ಇಬ್ಬರು ನನಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಾನು ಬೇರೆ ಕಡೆ ಕೆಲಸಕ್ಕಿಂತ ಈ ಏಜೆನ್ಸಿ ತುಂಬ ನನಗೆ ಇಷ್ಟ ಆಗಿದೆ. ಇಲ್ಲಿ ಸಪೋರ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸರ್, ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ಆ್ಯಕ್ಚುಲಿ ರಿಟೈರ್ಡ್ ಸೀರಿಯಸ್ದಾರು. ಸರ್ ಒಂದು ಸರಿ ಇಂಟು ಬಂದೆ. ಇಲ್ಲಿ ಸುಮ್ಮನೆ ಮನೇಲಿ ಕೂತಿರೋದು ಏನು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೆಲಸಕ್ಕೆ ನೋಡೋಣ ಅಂತ ಸುಮ್ಮನೆ ಕಾಲ್ ಮಾಡಿದೆ ಇಲ್ಲಿಗೆ. ಸರ್ ಬಂದು ಮೀಟ್ ಮಾಡಿ ಸರ್ ಅಂತ ಹೇಳಿದರು. ಜಸ್ಟ್ ಐ ಕೇಮ್ ಇಯರ್. ಮತ್ತು ಇಲ್ಲಿ ಬಂದು ನೋಡಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಬಟ್ ಸರ್ ಬಗ್ಗೆ ಹೇಳ್ಬೇಕಂತೇಳಿ ತುಂಬ ಅಂದರೆ ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ. ಸರ್ ಬಗ್ಗೆ ಪ್ರತಿಯೊಬ್ಬರಿಗೂ ಮತ್ತು ಎಲ್ಲರಿಗೂ ಅಷ್ಟೇ. ನಮ್ಮಲ್ಲಿ ಸ್ಟಾಫ್ಸ್ ಅಂತ ನೋಡೋಲ್ಲ, ಒಂಥರ ಫ್ಯಾಮಿಲಿ ಥರ ನೋಡ್ತಿದ್ದಾರೆ ಸರ್. ಅದಕ್ಕೆ ಜಸ್ಟ್ ಫಾರ್ ದಿ ಸೇಕ್ ಆಫ್ ದಟ್ ಐ ಆಮ್ ಸ್ಟೇಯಿಂಗ್ ಹಿಯರ್ ಓನ್ಲಿ ಬಿಕಾಸ್ 3 months ಆಯ್ತು ಅಷ್ಟೇ. ಬಟ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಕಂಪನಿ. ಬಟ್ ಎನಿಯೋ ದೇ ಆರ್ ಪ್ರೊವೈಡಿಂಗ್ ವಾಟ್ ಈಸ್ ದಟ್ ದೇ ಆರ್ ಪ್ರೊವೈಡಿಂಗ್ ಜಾಬ್ಲೆಸ್ ಪೀಪಲ್ಗೆ ಕೆಲಸ ಕೊಡ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ ನಮ್ಮ ನಾರಾಯಣ್ ಗೌಡ್ರನ ಆಶೀರ್ವಾದದ ಮೇರೆಗೆ ಇವತ್ತು ನಾನು ಆ ಕೆಲಸಗಳನ್ನ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನಮ್ಗೆ ಅಷ್ಟೇ ಸರ್. ಈಗ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆ ಗುರುತಿಸ್ಕೊಂಡಿದ್ದೀರಾ, ಆದ್ರೆ ಅನ್ನ ಚಿನ್ನ ಈ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ರಕ್ತ, ಈಗ ಸಾಯೋ ಮನುಷ್ಯನಿಗೆ ರಕ್ತ ಬೇಕು, ಬದುಕೋವನಿಗೆ ಅನ್ನ ಬೇಕು. ಈ 2 ಕಾನ್ಸೆಪ್ಟ್ ನೀವು ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಹೇಗೆ ಹೊಳಿತು ಸರ್? ಅದು ನನ್ನ ಮನ್ಸಲ್ಲಿ ಬಂತು. ಇಲ್ಲಿ ಯಾರು ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ನೀವು ಆಯ್ಕೆ ಮಾಡ್ಕೊಂಡಿರೋದು. ನಿಜವಾಗ್ಲೂ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು, ಧನ್ಯವಾದ ಹೇಳ್ಬೇಕು ನಿಮ್ಗೆ. ಅಂತ ಒಳ್ಳೆ ಕಾರ್ಯಕ್ರಮಗಳನ್ನೇ ಮಾಡ್ಕೊಂಡ್ ಬರ್ತಿದೀರಾ. ಅದು ಹೇಗೆ ಹೊಳಿತು, ಇದನ್ನ ಮಾಡಿದ್ರೆ ಅಂತ ಹೇಗೆ ಹೊಳಿತು? ಕೆಲವರು ಸುಮ್ನೆ ದಾನ ಕೊಡ್ತಾರೆ, ಕೆಲವರು ಸ್ಟೂಡೆಂಟ್ಸ್ ಕೊಡ್ತಾರಲ್ವಾ, ಸ್ಟೂಡೆಂಟ್ಸ್ ಕೊಡ್ತಾರೆ, ಇಲ್ಲ ಯಾರೋ ಬಡ ಕುಟುಂಬಗಳಿಗೆ ದುಡ್ಡು ಕೊಡ್ತಾರೆ. ಈ ಅನ್ನ ಚಿನ್ನ ಮತ್ತೆ ರಕ್ತದಾನ, ಇದರಿಂದಾನೇ ಎಲ್ರು ನಿಮ್ಮನ್ನ ಗುರುತಿಸ್ತಾನೂ ಇದ್ದಾರೆ. ಅದು ಹೇಗೆ ಹೊಳಿತು ಅಂತ? ಒಂದಿನ ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾತ್ರಿ 10:30 ಆಗಿತ್ತಮ್ಮ. ನಿಂತಿದ್ದೆ, ಏನಾದ್ರು ಒಂದ್ ಮಾಡ್ಬೇಕಲ್ಲ. ಹುಟ್ಟದ ಮೇಲೆ ಹಂಗೆ ಸಾಯಂಗಿಲ್ಲಲ್ಲ. ಇವತ್ತೇನ್ ನಡೀತಾ ಇದೆ? ಇವತ್ತು ನನ್ನ ಸ್ವಂತ ಬ್ರದರ್ಗಳೇ ಇದಾರೆ, ಸೈಂಟಿಸ್ಟ್ ಇದಾರೆ, ಒಳ್ಳೊಳ್ಳೆ ಕೆಲಸದ ಉದ್ಯೋಗದಲ್ಲಿದ್ದಾರೆ. ಅವ್ರಾಯ್ತು, ಅವ್ರ ಫ್ಯಾಮಿಲಿ ಆಯ್ತು, ಈ ತರ ಹೋಗ್ತಾ ಇದಾರೆ. ಬಟ್ ನನ್ ಮನ್ಸಲ್ಲೇನೋ ಅದು ಬರ್ಲಿಲ್ಲ ನನ್ಗೆ. ನಾನು ಹುಟ್ಟದ ಮೇಲೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು. ನಾನು ಸಾಧನೆ ಮಾಡಿದ್ರೆ ಸತ್ರೆ ಈ ಆತ್ಮಕ್ಕೆ ತೃಪ್ತಿ ಇಲ್ಲ, ಬೆಲೆನೂ ಇಲ್ಲ. ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಜೀವ, ಒಂದು ದೇಹನ ನಾನು ಗುರ್ತಿಸ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೇನಕ್ಕೆ? ಎಲ್ಲರ ತರ ನಾವು ಹೋಗ್ತೀನಿ. ನಾನು ಏನಾರು ಒಂದು ಮಾಡ್ಬೇಕು ಅಂತ ಚಿಕ್ಕದಾಗಿ ಇದೊಂದು ಶುರು ಮಾಡಿದೀನಿ. ನಾವು ದೊಡ್ಡದಾಗಿ ಭಗವಂತ ಎಲ್ಲಿ ನಿಲ್ಲಿಸ್ತಾ ನನ್ಗೆ ಗೊತ್ತಿಲ್ಲ. ನನಗೆ ಅದು ಅವ್ರಿಗೆ ಸೇರೋದು. ಹಾಗಾಗಿ ಇದ್ರಲ್ಲಿ ಅನ್ನ ಚಿನ್ನ ಆಗಿರ್ಬೋದು, ರಕ್ತ ನಿಧಿ ಆಗಿರ್ಬೋದು, ಇದು ಪ್ರಮುಖ ನಿಮ್ಮದೇ ಯೋಜನೆಗಳಲ್ವಾ ಸರ್? ನಂದನೇ ಯೋಜನೆಗಳು. ನನ್ಗಿಲ್ಲಿ ಯಾರು ನನಗೆ ಹೇಳ್ತೀನಲ್ಲ, ಲೋಕೇಶ್ ಈ ತರ ಮಾಡಿ ಯಾರು ಕೊಡೋದು ಇಲ್ಲ. ಇನ್ನೊಂದೇನಾದ್ರು ಯಾರು ಕೊಡೋದು ಇಲ್ಲ. ನಮ್ಮ ಮನ್ಸು ಬಂದಿದ್ ಮಾಡಿದ್ರೆ ಅದಕ್ಕೊಂದು ಸಕ್ಸಸ್ ಅಂತ ಕಾಣಿಸುತ್ತೆ, ಇಲ್ಲಾಂದ್ರೆ ಏನು ಕಾಣೋದಿಲ್ಲ. ನಾನು ಇದನ್ನೆಲ್ಲ ಜನಗಳ ತೋರಿಕೆಗೆ ನನ್ಗೆ ಅವಶ್ಯಕತೆ ಇಲ್ಲ. 4 ಜನ ಊಟ ಮಾಡಿ ಹೊಟ್ಟೆ ತುಂಬಿ ಖುಷಿ ಪಡ್ತಾರಲ್ಲ, ಯಾರೋ ಹೇಳ್ತಾರೆ ಅಸ್ತವ್ರಿಗೆ ಅನ್ನ ಹಾಕಿದ್ರೆ ಅವರ ಒಂದು ಪ್ರಚೋದನೆ ಅವ್ರಿಗೆ ಆಶೀರ್ವಾದವಾಗಿ ತಿರುಗುತ್ತೆ. ನನಗೆ ಆಶೀರ್ವಾದ ಅವಶ್ಯಕತೆ ಇಲ್ಲ. ನನ್ಗೆ ಅವ್ನ್ ಕೊಡ್ತಾನೆ. ನನಗೆ ಆ ಭಗವಂತ ಏನಿದ್ದಾನೆ ಅವ್ನ್ ಕೊಡ್ತಾನೆ. ಇವ್ರ ಆಶೀರ್ವಾದ ನಂಗೆ ಸತ್ಯ ಅವಶ್ಯಕ, ದುರಂಕಾರ ಕೇಳ್ತಿಲ್ಲ ನನಗೆ. ಯಾಕೆಂದ್ರೆ 4 ಜನ ಅನ್ನಕ್ಕೆ ಈಗ ಎಷ್ಟೋ ಶಾಸ್ತ್ರಗಳಲ್ಲಿ ಹೇಳ್ತಾರೆ,
ಒಂದ್ 4 ಅಕ್ಕಿಗಳಿಗೆ ಪಕ್ಷಿಗಳಿಗೆ ಸಕ್ಕರೆ ಹಾಕಿ ಖಾರ ಬೂಂದಿ ಹಾಕಿ ನಿಮ್ಮ ಯಾವ್ದೋ ಒಂದು ಋಣ ತೀರುತ್ತೆ ಅಂತಾರೆ. ನನ್ಗದಿಲ್ಲ. ನಾನು ಇವತ್ತು ಅಷ್ಟೇ ಬೆಳಿಗ್ಗೆ ಎದ್ರೆ ಫಸ್ಟ್ ಹಾಕದೆ ಕಾಗೆಗಳಿಗೆ ಖಾರ ಬೂಂದಿ ತಗೊಂಡ್ ಹಾಕ್ತೀನಿ. ಯಾವ್ದೋ ಒಂದು ಟಿವಿಲಿ ಗುರುಗಳು ಏನ್ ಹೇಳ್ತಿರು, ನೀವು ಖಾರ ಬೂಂದಿ ಹಾಕದ್ ಬಿಟ್ಟು ಬರೀ ಸಿಹಿ ಬೂಂದಿ ಹಾಕಿ ಅಂದ್ರು. ನಾನು ಈ ಸಿಹಿ ಬೂಂದಿ ಅಂತಂದ್ರೆ ಹೆಂಗೆ ಅಂತಂದ್ರೆ ನಾನು ಯೋಚನೆ ಮಾಡಿದೆ, ಖಾರ ಬೂಂದಿ ಇರುವೆ ಕಡಿಯೋದಕ್ಕೆ ಗಟ್ಟಿ ಆಗ್ತದೆ, ಅದೇ ಸಿಹಿ ಬೂಂದಿ ಆಯ್ತು ಅಂದ್ರೆ ಸ್ಪಂಜ್ ತರ ಇರುತ್ತೆ ಅನ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ಬಿಟ್ಟು ಲಾಡು ತಗೊಂಡ್ ಹೋಗಕ್ ಶುರು ಮಾಡಿದೆ. ಆಯ್ತಾ, ಲಾಡು ತಗೊಂಡ್ ಹೋಗಕ್ ಶುರು ಮಾಡಿದೆ. ನನ್ಗೇನ್ ಆಸೆ ಅಂತಂದ್ರೆ ಅದು ತಿಂದು ಖುಷಿ ಪಡ್ತದಲ್ಲ, ಆ ಚಿಕ್ಕ ಇರುವೆ ಖುಷಿ ಪಡ್ತದಲ್ಲ, ಅದು ನನಗೆ ಭಾರಿ ಇಷ್ಟ ಆಯ್ತಮ್ಮ. ಅವ್ರು ಅವತ್ತ ಯಪ್ಪ ಎಲ್ಲೋ ಒಂದ್ ಕಡೆ ಟಿವಿಯಲ್ಲಿ ಹೇಳಿದ್ದು ನನ್ನ ಮನ್ಸಿಗೆ ಭಾರಿ ತಟ್ಕೊಡ್ತು. ನಾನು ಇವತ್ತು ಕೂಡ ವಾರಕ್ಕೆ 4 ದಿನ ಎಕ್ಸೈಸ್ ಹೋಗ್ತಾ ಇರ್ಬೇಕಾದ್ರೆ ಮಹಾಲಕ್ಷ್ಮಿಯಿಂದನೇ ಲಾಡು ತಗೊಂಡ್ ಹೋಗ್ತೀನಿ. ಒಂದ್ ಕಡೆಯಿಂದ ಉದುರ್ಸ್ಕೊಂಡ್ ಹೋಗ್ತೀನಿ. ನಾವು ತಿನ್ನೋದು ಕೂಡ ವಿಡಿಯೋ ಮಾಡಿದೀನಿ. ಅದಕ್ಕೊಂದು ತಿಂತಿದ್ರೆ ಒಂಥರ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕಮ್ಮ? ನನ್ ಸಾಕಮ್ಮ, ನಾನು ತೃಪ್ತಿ ಆಗಿದ್ದೀನಿ. ಅನ್ನ ಚಿನ್ನ ರಕ್ತ ನಿಧಿ ನಮ್ ಕೈಲಾದ ಸಹಾಯನ ಇವತ್ತು ಕೂಡ ಮಾಡ್ತಾ ಇದೀವಿ. ನನ್ ಗೆಳೆಯರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನಾನು ಇಲ್ಲಿ ನಾನು ಬೆಳೆಯೋದಕ್ಕೆ ಒಬ್ಬ ತುಂಬಾ ದೊಡ್ಡ ನನಗೆ ಅನ್ನದಾತ್ರಿ ಇದ್ದಾರೆ. ನನಗೆ ಅನ್ನದಾತ್ರಿ ಇದಾರೆ. ಅದು ರಾಜೇಶ್ ಅಂದ್ಬಿಟ್ಟು ಅವ್ರು ನನಗೆ ದೇವ್ರಲ್ಲಿ ದೇವ್ರು ಯಾರು ಇತ್ತು ಅಂತಂದ್ರೆ ನಾನು ಅವ್ರನ್ನ ಸ್ಮರಣೆ ಮಾಡ್ತೀನಿ. ನಮ್ಮ ಹೆಸರಿಗೆ ನಾನೊಬ್ಬ ಒಂದು ಚಿಕ್ಕದಾಗಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ ವ್ಯಕ್ತಿ ಇವತ್ತು ನನ್ನನ್ನ ಲೋಕೇಶ್ ಬಾಯ್ಲಿ ನೀನೇನ್ ಮಾಡ್ತಾ ಇದೀಯ, ನೀನು ಒಂದು ಒಳ್ಳೆ ರೀತಿಲಿ ಬೆಳಿ ಅಂತ ಅವ್ರೆ ನನ್ಗೆ ಪ್ರಚೋದನೆ ಏನಾರು ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ನಾನೆಲ್ಲೋ ಗುಂಪು ಮೂಲೆ ಹೋಗ್ತೀನಿ. ಇವತ್ತು ರಾಜೇಶ್ ಸರ್ ನನ್ನನ್ನ ಇವತ್ತು ಈ ಸ್ಥಾನಕ್ಕೆ ನಾನು ಬರೋದಕ್ಕೆ ಇವತ್ತು ಕೂತ್ಕೊಂಡು ಟಿವಿ ಮುಂದೆ ಮಾಧ್ಯಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ ಯಪ್ಪನ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ, ಅವರೊಬ್ರು ಬ್ರಾಹ್ಮಣ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ. ಇವತ್ತು ಆ ವ್ಯಕ್ತಿ ನನ್ನನ್ನ ಪ್ರಚೋದನೆ ಮಾಡಿ, ಲೋಕೇಶ್ ನೀನ್ ಅದು ಮಾರ್ಗ ಸರಿಗಿಲ್ಲ, ನೀನ್ ಈ ಮಾರ್ಗಕ್ಕೆ ಹೋಗು, ಬಾ ನೀನ್ ನಿಂತ್ಕೋ, ನೀನು ಒಳ್ಳೆ ಹುಡುಗ ಇದೀಯ, ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ, ನಿಂತ್ಕೋ ಅಂತ ಇವತ್ತು ನನ್ನನ್ನ ಮೇಲೆತ್ತಿದ್ದಕ್ಕೆ ಇವತ್ತು ನಾನು, ನನ್ನ ಮಕ್ಕಳು, ಆಮೇಲೆ ಇವತ್ತೇ ನನ್ನ ಸ್ಟಾಫ್ಸ್ ಅಂತ ಏನಿದ್ದಾರೆ 70 ಜನ ಹೆಣ್ಮಕ್ಳು ಗಂಡು ಮಕ್ಳು ಇದ್ದಾರೆ, ಅವ್ರ ಎಲ್ಲರಿಂದ ಸರ್ ನಿಮ್ಗೆ ಕೋಟಿ ಪ್ರಮಾಣಗಳನ್ನ ನಾನು ಹೇಳ್ತಾ. ರಾಜೇಶ್ ಅವ್ರು ಎಲ್ಲಿದ್ದಾರೆ ಸರ್? ಅವ್ರು ಇಲ್ಲೇ ಮೈಸೂರಲ್ಲಿ ಇದ್ದಾರೆ. ಮೈಸೂರಲ್ಲಿ ಇದ್ದಾರೆ. ವೆರಿ ಜೆಂಟ್ಲ್ಮನ್. ನನ್ನಂತ ಹುಡುಗರುಗಳಿಗೆ ಅವರು ಸ್ಫೂರ್ತಿ ಮೇಡಮ್. ಅವರು ನಮಸ್ಕಾರ, ನನ್ನ ಹೆಸರು ಪದ್ಮಾ ಅಂತ. ಲೋಕೇಶ್ ಸರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಮನೆ ಕೆಲಸ ಮಾಡ್ತಾ ಇದ್ದೆ. ಸರು ಬರೀ ಗುಡಿಸಿ ಹೋಗ್ತಿದ್ದೆ. ಸರು ನನ್ನ ಕರೆದು ನನಗೆ ಇದೊಂದು ಸ್ಥಾನ ಕೊಟ್ಟಿದ್ದಾರೆ. ಅಡುಗೆ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ಟೀ ಮಾಡ್ತೀನಿ. ತುಂಬ ಒಳ್ಳೆ ಸರು. ನನಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ಕಷ್ಟ ಸುಖದಲ್ಲೆಲ್ಲ ಆಯ್ತಾರೆ. ನನ್ನ ಮಕ್ಕಳಿಗೆಲ್ಲ ಫೀಸ್ ಕಟ್ಟೋದು ನಮ್ಮ ಸರೇ ಕೊಟ್ಟಿರೋದು. ಇವತ್ತೊಂದು ಸ್ಥಾನ ಕೊಟ್ಟಿದ್ದಾರೆ, ನನಗೊಂದು ಮರ್ಯಾದೆ ಕೊಟ್ಟಿದ್ದಾರೆ ಅಂದರೆ ಅದೆಲ್ಲ ನಮ್ಮ ಲೋಕೇಶ್ ಸರಿಂದನೇ ನಮಗೊಂದು ಮರ್ಯಾದೆ ಸಿಕ್ಕಿರೋದು. ಇವತ್ತು ಚೆನ್ನಾಗಿದ್ದೀನಿ ಅಂದರೆ ನಮ್ಮ ಲೋಕೇಶ್ ಸರಿಂದನೇ ನಾನು ಚೆನ್ನಾಗಿರೋದು. ನಮ್ಮ ಲೋಕೇಶ್ ಸರ್ ಚೆನ್ನಾಗಿರಬೇಕು 100 ವರ್ಷ. ಅವ್ರ ದೇವರು ಒಳ್ಳೇದು ಮಾಡಬೇಕು. ಇವತ್ತು ನನ್ನ ಮನೆ, ನಾನು ಎಲ್ಲ ಚೆನ್ನಾಗಿದ್ದೀವಿ, ನನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಲೋಕೇಶ್ ಸರಿಂದನೇ. ಎಲ್ಲ ನನ್ನ ಮನೆ ಕೆಲಸದವಳು ಅಂತ ಆಡ್ಕೊಂಡು ಮುಗೀತಾ ಇದ್ರು. ಇವತ್ತು ನಮ್ಮ ಸರ್ ಎಲ್ಲ ಕೆಲಸ ಬಿಡಿಸಿ ನನಗೊಂದು ಸ್ಥಾನ ಕೊಟ್ಟು, ಈ ಕೆಲಸ ಕೊಟ್ಟು ನನಗೊಂದು ಮರ್ಯಾದೆ ಕೊಟ್ಟಿದ್ದಾರೆ. ಈಗ ಎಲ್ಲ ಜನ ಎಲ್ಲ ಏನಮ್ಮ ಮೇಡಮ್ಮು ಆಫೀಸಲ್ಲಿ ಕೆಲಸ ಮಾಡ್ತೀಯ ನೀನು ಅಂತ ನನಗೆ ಹೊಗಳ್ತಾರೆ. ಯಾರೇ ಒಂದು ಫಂಕ್ಷನ್ಗೆ ಹೋದ್ರು ನನ್ನ ಕೂರಿಸ್ತಿರ್ಲಿಲ್ಲ. ಅಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ ಅಂತ ಹೇಳ್ತಾಯಿದ್ರು. ನಮ್ಮ ಲೋಕೇಶ್ ಸರಿಂದ ನನಗೊಂದು ಸ್ಥಾನ ಸಿಕ್ಕಿದೆ. ಸರ್, ಈಗ ಇದುವರೆಗೂ ನೀವು ಒಂದು ಹಂತ ಮುಟ್ತಾ ಇದ್ದೀರಾ ಅಂದ್ರೆ ನಿಮ್ಮ ಸಾಧನೆಯ ಮೊದಲನೇ ಮೆಟ್ಟಲಲ್ಲಿ ಇದ್ದೀರಾ. ನೆಕ್ಸ್ಟ್ ನಿಮ್ಮ ಯೋಜನೆಗಳೇನು, ನಿಮ್ಮ ಮುಂದಿನ ಗುರಿಗಳು ಅಂತ ಸ್ವಲ್ಪ ಏನಾದ್ರು ಇಟ್ಕೊಂಡಿದ್ರೆ, ಈಗ MLA ಆಗ್ತೀರಾ, MP ಆಗ್ತೀರಾ, ಆದ್ರೆ ಈಗ ನಿಮ್ ಮನಸ್ಸಲ್ಲಿ ಒಂದೊಂದು ಯೋಜನೆಗಳಿರುತ್ತೆ. ನಾನು ಇದನ್ನ ಮಾಡ್ತೀನಿ, ನಾನು ಅಧಿಕಾರಕ್ಕೆ ಬಂದ್ರೆ ಅಂತ ಯಾವ್ದಾದ್ರು ಯೋಚನೆಗಳಿದೆಯಾ ಸರ್ ನಿಮ್ಗೆ? ಅಧಿಕಾರಕ್ಕೆ ಬಂದ್ರೆ ಅಂತಲ್ಲ, ನಿಮ್ಮ ಅಧಿಕಾರಕ್ಕೆ ಬರ್ತೀವಿ ಜನಗಳಿಗೆ ಸೇರಿದಂತದ್ದು. ನಾನು ಅವ್ರ ಮುಂದೆ ನಿಂತ್ಕೊಂಡು ಬರೋದು ಕಷ್ಟ ಇದೆ. ಸಮಾಜಕ್ಕೆ ಏನ್ ಮಾಡ್ಬೇಕು? ಸಮಾಜಕ್ಕೆ ನನಗೇನು ಅಂತಂದ್ರೆ ಒಂದು ವೃದ್ಧಾಶ್ರಮ ಮಾಡ್ಬೇಕು ಅನ್ನೋದು ನನ್ನ ತುಂಬಾ ಆಸೆ. ನಂದು ವೃದ್ಧಾಶ್ರಮ ಆಗಿರ್ಬೋದು, ಈ ಚಿಕ್ಕ ಮಕ್ಕಳುಗಳದ್ದು ಒಂದು ಚಿಕ್ಕದೊಂದು ಆಶ್ರಮಗಳಾಗಿರ್ಬೋದು, ಅನಾಥಾಶ್ರಮಗಳನ್ನ ಇದನ್ನ ಮಾಡುವಂತ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಆದಷ್ಟು ಜಲ್ದಿ ಈ ಕೆಲ್ಸಕ್ಕೂ ಕೂಡ ಕೈ ಹಾಕಿದ್ದೀನಿ. ಅದು ಆದಷ್ಟು ಜಲ್ದಿ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾತನ್ನ ದಯಮಾಡಿ ಹಸಿದವರಿಗೆ ದಯವಿಟ್ಟು ಅನ್ನ ಹಾಕಿ. ನಾನು ಇಷ್ಟನ್ನ ತುಂಬಾ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ನಾವು ಸುತ್ತ ಓಡಾಡ್ತಾ ಇರ್ತೀವಿ. ಎಷ್ಟೋ ಜನ ಭಿಕ್ಷುಕರುಗಳು ತುಂಬಾ ನಿಂತಿರ್ತಾರೆ, ಕೂತಿರ್ತಾರೆ.
ದಯವಿಟ್ಟು ನಿಮ್ ಕೈಲಿ ಏನಾಗುತ್ತೆ ಅಷ್ಟನ್ನ ಸಹಾಯ ಮಾಡಿ ಅಂತ ನಾನು ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ. ಇದುವರೆಗೆ ನಮ್ ಜೊತೆ ನೀವು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಬದುಕಿನ ದಾರಿಯನ್ನ ಹಂಚ್ಕೊಂಡ್ರಿ ಸರ್. ಸಾಮಾನ್ಯ ಕುಟುಂಬದಿಂದ ಬಂದು ಇಷ್ಟು ಸಾಧನೆ ಮಾಡ್ತಿದ್ದೀರಾ, ಸುಮಾರು ಜನರಿಗೆ ಜೀವನಕ್ಕೆ ನೀವು ದಾರಿಯಾಗಿದ್ದೀರಾ, ಮತ್ತೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಇನ್ನು ಈ ತಾರುಣ್ಯದಲ್ಲೇ ನೀವು ಮುಂದಿನ ಯೋಜನೆಗಳನ್ನ ಹಾಕೊಂಡಿದ್ದೀರಾ. ನಿಮ್ಮಂತ ಯೋಜನತೆ ಭಾರತವನ್ನ ಸದೃಢವನ್ನಾಗಿ ಮಾಡಕ್ಕೆ ಬೇಕು ಸರ್. ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ, ವೃದ್ಧಾಶ್ರಮನು ಕಟ್ಟಿ ರಾಜಕೀಯವಾಗಿ ಮುಂದೆ ಬನ್ನಿ. ರಾಜಕೀಯದಲ್ಲಿ ಬರ್ದೇ ಇದ್ರು ಸಮಾಜಕ್ಕೆ ನೀವು ಒಳ್ಳೇದನ್ನ ಮಾಡಿ ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು. ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಅಮೋಘಂ ಚಾನೆಲ್ನ ಈ ವಿಡಿಯೋಗೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಅಮೋಘಂ ಚಾನೆಲ್ನ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.